ಹಾಯ್ ಹಲೋ ನಮಸ್ಕಾರ. ಇವತ್ತು ಟ್ರೈಲರ್ ರಿಯಾಕ್ಷನ್ ಫಾರ್ ದಿ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಟ್ರೈಲರ್ ರಿಯಾಕ್ಷನ್ ಮಾಡ್ತಿರೋದು. ಯಾಕೆಂತಂದರೆ ವಿಭಿನ್ನವಾದ ಕಾನ್ಸೆಪ್ಟ್ನ ಇಟ್ಕೊಂಡು ಈ ಮೂವಿನ ರಿಲೀಸ್ ಮಾಡ್ತಿರೋದು. ಈ ಟ್ರೈಲರ್ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ನಮ್ಮ ಇಂಡಿಯಾದಲ್ಲಿ ಡಿಫ್ರೆಂಟ್ ಸ್ಟೋರೀಸ್ನ ಯಾರು ಮಾಡ್ತಾರೋ ನನ್ನ ಪ್ರಕಾರ ನನಗೆ ತುಂಬ ಇಷ್ಟ ಆಗುತ್ತೆ. ಬರೀ ಹೇಳಿದೆ ಸ್ಟೋರಿ ನನಗೆ ಸ್ವಲ್ಪ ಬೋರಿಂಗ್. ಸೊ ಅದಕ್ಕೋಸ್ಕರ ಇವರು ಹೊಸ ಸ್ಟೋರಿ, ಒಂದು ಎಕ್ಸ್ಪೆರಿಮೆಂಟ್ ಮೂವಿನೇ ಅನ್ಬೋದು. ಈ ಮೂವಿಯಲ್ಲಿ ವಿಭಿನ್ನವಾಗಿ ರೋಲ್ ಮಾಡಿರೋ ಹೀರೋ ಚಿಯಾನ್ ವಿಕ್ರಮ್ ಅವರು. ಇದು ಫಸ್ಟ್ ಟೈಮ್ ಏನಲ್ಲ ಅವರಿಗೆ, ಏಕೆಂದರೆ ಅವ್ರು ಮಾಡಿರೋ ಮೂವೀಸ್ ಪ್ರತಿಯೊಂದು ವಿಭಿನ್ನವಾಗೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಐ ಮೂವಿ, ಅಪರಿಚಿತರು ಅಂತ, ಮತ್ತು ಈಗ ತಾಂಗಾಲನ್, ಈ ಮೂವಿಯ ನೇಮ್ ತಾಂಗಾಲನ್. ಈ ಮೂವಿ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗ್ತಿದೆ. ಆ್ಯಂಡ್ ನಾನು ಮೊದಲು ಇಷ್ಟಪಡೋ ಲ್ಯಾಂಗ್ವೇಜ್ ಕನ್ನಡದಲ್ಲಿ ರಿಲೀಸ್ ಆಗ್ತಾಯಿದೆ. ನೋಡೋಣ ಎಷ್ಟು ಥಿಯೇಟ್ರ್ ಕೊಡ್ತಾರೆ ಅಂತ ನಮ್ಮ ಕನ್ನಡ ಭಾಷೆಗೆ. ಆ್ಯಂಡ್ ಈ ಮೂವಿಯ ಟ್ರೈಲರ್ ಬಗ್ಗೆ ಬಂದರೆ, ಟ್ರೈಲರಲ್ಲಿ ತೋರಿಸಿರೋ ಥರ ಇತ್ತು. ಆ್ಯಕ್ಷನ್ ಥ್ರಿಲ್ಲರ್ ಮೂವಿ ಫಿಲಮ್ ಪೂರ್ತಿ ಇದ್ದರೆ ನನ್ನ ಪ್ರಕಾರ ಈ ಮೂವಿ ಹ್ಯೂಜ್ ಬ್ಲಾಕ್ ಬಸ್ಟರ್ ಹೊಡೆಯುತ್ತೆ. ಟ್ರೈಲರ್ ಅಂತೂ ಚಿಂದಿ, ಅಷ್ಟು ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಕೊನೆವರೆಗೂ ಆ ಬ್ಲ್ಯಾಕ್ ಚೀತಾ ಬರೋದು ಪ್ರತಿಯೊಂದು ರಿಯಲಿಸ್ಟಿಕ್ ಆಗಿದೆ. ಆ್ಯಂಡ್ ಸ್ಟೋರಿಗೆ ಅಂತ ಬಂದು ನಾನು ಟ್ರೈಲರ್ ನೋಡಿ ಅರ್ಥ ಮಾಡ್ಕೊಂಡಿದ್ದು, ಇವರೆಲ್ಲ ಕಾಡು ಮನುಷ್ಯರು, ಅಲ್ಲಿದ್ದಿದ್ದು ಬ್ರಿಟಿಷ್ ಒಬ್ಬ ಗೋಲ್ಡ್ನ ತೆಗಿಯೋಕ್ಕೆ ಹೆಲ್ಪ್ ತೊಗೊತಾನೆ. ಅಲ್ಲಿಂದ ಬರೋ ಪ್ರಾಬ್ಲಮ್ಸ್, ಸ್ಟ್ರಗಲ್ಸ್ ಫೇಸ್ ಮಾಡೋದು ಈ ಕಾಡು ಮನುಷ್ಯರು. ಸೊ ಅದ್ರ ಬಗ್ಗೆ ಈ ಮೂವಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫುಲ್ ಮೂವಿ ಬಂದಾಗ ರಿವ್ಯೂ ಪಕ್ಕಾ ಮಾಡ್ತೀನಿ. ನನ್ನ ಪ್ರಕಾರ ಈ ಟ್ರೈಲರ್ ನೋಡಿ ಇಷ್ಟು ಗೊತ್ತಾಗಿದೆ. ನಾನು ಈ ಮೂವಿ ಸ್ಕ್ರೀನ್ ಪ್ಲೇಗೆ, ಸ್ಟೋರಿಗೆ ಬಂತಂತಂದರೆ ಸ್ಕ್ರೀನ್ ಪ್ಲೇ ಅಂತೂ ಚಿಂದಿಯಾಗಿದೆ. ಟ್ರೈಲರ್ ನೋಡಿ ಮಾತ್ರ ಹೇಳ್ತಿರೋದು. ಆ್ಯಂಡ್ VFX ಅದು ಕೇಳಂಗೆ ಇಲ್ಲ. ಬ್ಲ್ಯಾಕ್ ಚಿರತೆ ಅದು ನೋಡೋಕ್ಕೆ ಸೇಮ್ ರಿಯಲ್ ಆಗಿದೆ. ಐ ಥಿಂಕ್ ಈ ಮೂವಿ ಹಿಟ್ ಹೊಡಿಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ಈ ಮೂವಿ ಟ್ರೈಲರ್ ಸೂಪರ್ಬ್ ಆಗಿದೆ. ಒಂದು ಸರಿ ನೋಡಿ, ಕನ್ನಡದಲ್ಲೇ ನೋಡಿ ರಿಲೀಸ್ ಆದಮೇಲೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಬೋದಲ್ಲ ಪ್ಲೀಸ್.